ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ದಯಾನಂದ್ ಬೊಂಗಾಳೆ. ಒಂದು ಮಾರ್ಕೆಟ್ನಲ್ಲಿ ಸ್ಟಾಕ್ ಅಥವಾ ಇಂಡೆಕ್ಸ್ ಬುಲ್ಲಿಶ್ ಇದೆ, ಬೇರಿಶ್ ಇದೆ, ಬ್ರೇಕ್ಔಟ್ ಆಗಿದೆ, ಬ್ರೇಕ್ ಡೌನ್ ಆಗಿದೆ ಅಂತ ಸಾಮಾನ್ಯವಾಗಿ ಎಲ್ಲರೂ ಪ್ರೈಸಿನ ಮುಖಾಂತರ ಕಂಡುಹಿಡಿತಾರೆ, ಕರೆಕ್ಟ್ ಅಲ್ವಾ? ಅದೇ ರೀತಿ ಆ ಪ್ರೈಸ್ ಮೇಲೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಬುಲ್ಲಿಶ್ ಇದೆ ಅಂತ ಹೇಳ್ಬಿಟ್ಟು ಕಾಲ್ ಬೈನೋ ಫ್ಯೂಚರ್ ಬೈನೋ ಈ ಥರ ಒಂದು ಟ್ರೇಡ್ಗಳನ್ನು ಅಥವಾ ಈಕ್ವಿಟಿನ ಡೆಲಿವರಿನಲ್ಲಿ ತೊಗೊಳ್ಳೋ ಅಂಥದ್ದು ವ್ಯವಸ್ಥೆ ಮಾಡ್ತಾರೆ. ಆದರೆ ಸ್ವಲ್ಪ ಸಮಯದ ನಂತರ ಗೊತ್ತಾಗುತ್ತೆ ನಾನು ತೊಗೊಂಡಿದ್ದ ಟ್ರೇಡ್ ರಾಂಗ್ ಇತ್ತು ಅಂತೇಳಿ. ಯಾಕೆ? ನನಗೇನನ್ಸುತ್ತೆ ಅಂದರೆ ಕೇವಲ ಪ್ರೈಸ್ ಮಾತ್ರ ಕನ್ಸಿಡರ್ ಮಾಡಬಾರ್ದು, ಪ್ರೈಸ್ ಜೊತೆಗೆ ವಾಲ್ಯೂಮ್ ಕೂಡ ಕನ್ಸಿಡರ್ ಮಾಡಬೇಕು. ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ ವಾಲ್ಯೂಮ್ ಅನಲೈಸಿಸ್. ಅಂದರೆ ವಾಲ್ಯೂಮ್ ಅಂತಂದರೆ ಒಬ್ಬ ಬೈಯರ್ ಮತ್ತು ಸೆಲ್ಲರ್ ಇಬ್ಬರೂ ಕೂಡ ಒಂದು ಆಸಕ್ತಿಯನ್ನು ಆ ಪರ್ಟಿಕ್ಯುಲರ್ ಸ್ಟಾಕ್ ಮೇಲೆ ಅಥವಾ ಆ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಮೇಲೆ ತೋರಿಸ್ತಕ್ಕಂಥದ್ದು. ಬನ್ನಿ ನೋಡೋಣ ಸ್ಕ್ರೀನಲ್ಲಿ. ನೋಡಿ, ಇನ್ಕ್ರೀಸ್ ಇನ್ ದ ಪ್ರೈಸ್ ಅಂತಂದರೆ ನಾವು ಬುಲ್ಲಿಶ್ ಅಂತ ಜನರಲಿ ಕರಿತೀವಿ, ಕರೆಕ್ಟ್ ಅಲ್ವಾ? ಅಥವಾ ಡಿಕ್ರೀಸ್ ಇನ್ ದ ಪ್ರೈಸ್ ಅಂದರೆ ನಾವು ಬೇರಿಶ್ ಅಂತ ಕರಿತೀವಿ, ಕರೆಕ್ಟ್. ಆದರೆ ಆ ಒಂದು ಇನ್ಕ್ರೀಸ್ ಇನ್ ದ ಪ್ರೈಸ್ ಜೊತೆಗೆ ವಾಲ್ಯೂಮ್ ಕೂಡ ಜಾಸ್ತಿ ಇತ್ತು ಅಂದರೆ ಏನು ಹೇಳ್ತೀವಿ ಅದಕ್ಕೆ? ಇಟ್ ಈಸ್ ಅ ಸ್ಟ್ರಾಂಗ್ ಬುಲ್ಲಿಶ್ ಅಂತ ಕರಿತೀವಿ. ಸೊ ನಾವು ಕೇವಲ ಪ್ರೈಸ್ನ ಅಷ್ಟೇ ನೋಡೋದಲ್ಲ, ಪ್ರೈಸ್ ಜೊತೆಗೆ ವಾಲ್ಯೂಮ್ ಕೂಡ ಚೆಕ್ ಮಾಡಬೇಕು. ಇನ್ಕ್ರೀಸ್ ಇನ್ ದ ಪ್ರೈಸ್ ಪ್ಲಸ್ ಇನ್ಕ್ರೀಸ್ ಇನ್ ದ ವಾಲ್ಯೂಮ್ ಈಸ್ ಈಕ್ವಲ್ ಟು ಸ್ಟ್ರಾಂಗ್ ಬುಲ್ಲಿಶ್. ಸೊ ಪ್ರೈಸ್ ಅಂತೂ ಮೇಲೆ ಹೋಗ್ತಾ ಇದೆ, ಅದ್ರ ಜೊತೆಗೆ ವಾಲ್ಯೂಮ್ನು ಮೇಲೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಒಂದು ಟ್ರೇಡ್ ತೊಗೊಳೋದಕ್ಕಿಂತ ಮುಂಚೆ. ನೋಡಿ, ಅದೇ ರೀತಿ ಮಾರ್ಕೆಟ್ನಲ್ಲಿ ಪ್ರೈಸ್ ಬೀಳ್ತಾ ಇದೆ, ಅದ್ರ ಜೊತೆಗೆ ವಾಲ್ಯೂಮ್ ಕೂಡ ಜಾಸ್ತಿ ಇರಬೇಕು, ಅಂದರೆ ಬೀಳೋದಕ್ಕೆ ಸಪೋರ್ಟ್ ಮಾಡಬೇಕಲ್ವಾ? ಸೊ ಹಾಗಿದ್ರೆ ಮಾತ್ರ ಅದು ರಿಯಲಿ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಬೇರಿಶ್ ಅಂತ ನಾವು ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಪ್ರೈಸ್ ಏನೋ ಏರ್ತಾ ಇದೆ ಮೇಲೆ, ಆದರೆ ವಾಲ್ಯೂಮ್ ಸಪೋರ್ಟೇ ಮಾಡ್ತಾ ಇಲ್ಲ ಅಂದರೆ ಅರ್ಥ ಏನು? ಇಟ್ ಈಸ್ ನಾಟ್ ಎ ಬುಲ್ಲಿಶ್ ಅಂತ ಅರ್ಥ. ಅಂದರೆ ಮೇಲೇನೋ ಹೋಗ್ತಾ ಇದೆ, ಪ್ರೈಸ್ ಒಂದೇ ಮೇಲೆ ಹೋಗ್ತಾ ಇದೆ, ವಾಲ್ಯೂಮ್ ಸಪೋರ್ಟೇ ಮಾಡ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ? ಟ್ರೆಂಡ್ ರಿವರ್ಸಲ್ ಆಗೋ ಅಂತ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಅರ್ಥ. ಅದೇ ರೀತಿ ಪ್ರೈಸ್ ಕೂಡ ಬೀಳ್ತಾ ಇದೆ, ಅದ್ರ ಜೊತೆ ವಾಲ್ಯೂಮೇ ಸಪೋರ್ಟ್ ಮಾಡ್ತಾ ಇಲ್ಲ. ವಾಲ್ಯೂಮ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂದಾಗ ಏನಾಗುತ್ತೆ? ದೆರ್ ಇಸ್ ಎ ಪ್ರೊಬಬಲ್ ಟ್ರೆಂಡ್ ರಿವರ್ಸಲ್. ಸೊ ಚಾನ್ಸಸ್ ಆರ್ ದಟ್ ದಿ ಮಾರ್ಕೆಟ್ ವಿಲ್ ಗೋ ಅಪ್ ಅಲ್ವಾ? ಮೇಲಿಂದ ಕೆಳಗೆ ಬಿದ್ದಿತ್ತು, ಆದರೆ ವಾಲ್ಯೂಮ್ಸೇ ಇಲ್ಲ. ವಾಲ್ಯೂಮ್ ಇಲ್ಲ ಅಂದರೆ ಏನಾಯಿತು? ಮತ್ತೆ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ವಾಟ್ ಈಸ್ ವಾಲ್ಯೂಮ್ ಫಾರ್ ದಿಸ್ ಅನಾಲಿಸಿಸ್? ಈಸ್ ಇಟ್ ನಾರ್ಮಲ್ ವಾಲ್ಯೂಮ್ ಆರ್ ವಾಟ್? ಇಟ್ ಈಸ್ ಮೂವಿಂಗ್ ಆ್ಯಾವ್ರೇಜ್ ಆಫ್ ದಿ ವಾಲ್ಯೂಮ್ಸ್. ಬನ್ನಿ ಸ್ನೇಹಿತರೆ, ನಾನು ನಿಮಗೆ ಒಂದು ಝರೋದಾದಲ್ಲಿ ಯಾವ ರೀತಿ ಕಾಣುತ್ತಿದ್ದು ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ಓಕೆ, ನೋಡಿ ಸ್ನೇಹಿತರೆ, ಈಗ ನಾನು ರಿಲಯನ್ಸ್ನ ಒಂದು ಚಾರ್ಟ್ನ ಓಪನ್ ಮಾಡಿದ್ದೀನಿ. ಇಲ್ಲೇನು ಮಾಡ್ಬೋದು ನಾವು ಅಂದರೆ ಇಂಡಿಕೇಟರ್ಸ್ ಅಂತ ಇದೆಯಲ್ಲ, ಇದಕ್ಕೆ ಪ್ರೆಸ್ ಮಾಡಿದಾಗ ನಿಮಗೆ ವಾಲ್ಯೂಮ್ ಅಂತ ನೋಡಿ, VOLUME ವಾಲ್ಯೂಮ್. ಓಕೆ, ಐ ಹ್ಯಾವ್ ಕ್ಲಿಕ್ಡ್ ಆನ್ ದಿ ವಾಲ್ಯೂಮ್ ಬಟನ್. ಸೊ ಈಗ ಕೆಳಗಡೆ ನಿಮಗೆ ಒಂದು ಚಾರ್ಟ್ಸ್ಗಳು ಏನು ಕಾಣ್ತಾ ಇದೆ ಅಲ್ಲ, ಅಲ್ಲಿ ಬಾರ್ ಚಾರ್ಟ್ಸ್ ಏನು ಕಾಣ್ತಾ ಇದೆ, ಇದೆಲ್ಲ ನಿಮಗೆ ವಾಲ್ಯೂಮ್ ಇದು. ಸೊ ನಮಗೆ ಈ ರೀತಿಯ ಬರೀ ವಾಲ್ಯೂಮ್ ಇದ್ರೆ ನಮ್ಗೆ ಹೆಲ್ಪ್ ಆಗಲ್ಲ. ಸೊ ನಾವು ಐ ಆಮ್ ಕನ್ವರ್ಟಿಂಗ್ ಇಟ್ ಟು 15 ಮಿನಿಟ್ಸ್, 15 ನಿಮಿಷದ್ದು ಒಂದು ಕ್ಯಾಂಡಲ್ಸ್ಟಿಕ್ಸ್ ಟೈಮ್ ಫ್ರೇಮ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿದಾಗ ಏನಾಗಿದೆ ನಿಮಗೆ ಅಂದರೆ ಇಲ್ಲೆಲ್ಲ ನಿಮಗೆ ಬಾರ್ಗಳು ಕಾಣ್ತಾ ಇದೆ. ಸೊ ಈ ವಾಲ್ಯೂಮ್ ಅನಾಲಿಸಿಸ್ ಅಂತ ಬಂದಾಗ ಜಸ್ಟ್ ವಾಲ್ಯೂಮ್ಗಳು ನೋಡಿದ್ರೆ ಗೊತ್ತಾಗಲ್ಲ. ಹೇಗೆ ನಾವು ಇಂಡೆಕ್ಸ್ ಅಂತ ನಿಫ್ಟಿಗೆ ಮೇಲೆ ಹೋಗಿದೇನೋ ಕೆಳಗೆ ಹೋಗಿದೇನೋ ಅಂತ ಹೇಗೆ ನೋಡ್ತೀವಿ? ನಿಫ್ಟಿ 50ಯ ಒಂದು ಇಂಡೆಕ್ಸ್ ಇರುತ್ತೆ, ನೆನ್ನೆ ಕ್ಲೋಸಿಂಗ್ ಪ್ರೈಸಿಗೂ ಇವತ್ತಿಗೂ ಏನಾಯಿತು ಅಂತ ನಾವು ಕಂಡುಹಿಡಿತೀವಲ್ವಾ? ಅದೇ ರೀತಿ ವಾಲ್ಯೂಮ್ನಲ್ಲಿ ಕೂಡ ಒಂದು ಮೂವಿಂಗ್ ಆ್ಯಾವ್ರೇಜ್, ಫಾರ್ ಎಕ್ಸಾಂಪಲ್ ಒಂದು 20 ಡೇಸ್ ಅಥವಾ 20 ಕ್ಯಾಂಡಲ್ಸ್ಟಿಕ್ಸ್ನ ಮೂವಿಂಗ್ ಆ್ಯಾವ್ರೇಜ್ ಏನಿದೆ ಅಂತ ನೋಡೋಣ. ಆ ಒಂದು 20 ಡೇಸಿನ ಆ್ಯಾವ್ರೇಜ್ಗಿಂತನೂ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಜಾಸ್ತಿ ಇದೆನಾ ಅನ್ನೋದು ನೋಡ್ಬೇಕು ನಾವು. ಬನ್ನಿ ಹಾಗಾದ್ರೆ ನೋಡೋಣ. ಸೊ ನಾನೀಗ ವಾಲ್ಯೂಮ್ ಅಂತ ತೊಗೊಂಡೆ, ಇಲ್ಲಿ ಸೆಟ್ಟಿಂಗ್ಸ್ ಬಟನ್ ಇದೆ ಅಲ್ವಾ, ಇದನ್ನು ಪ್ರೆಸ್ ಮಾಡಿ. ಇದು ಪ್ರೆಸ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ಕಾಗಿ ಸ್ಟೈಲ್ ಅಂತ ಬರುತ್ತೆ. ಸ್ಟೈಲ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇದನ್ನು, ಅಂದರೆ ಲೈಕ್ ಡಾರ್ಕ್ನೆಸ್ ಬರಲಿ ಚೆನ್ನಾಗಿ ಅಂತ. ಓಕೆ, ಸೊ ಇದನ್ನು ಹೈಯೆಸ್ಟ್ ಇಟ್ಕೊಳ್ಳಿ. ನೆಕ್ಸ್ಟ್ ಗೋ ಟು ದಿ ಇನ್ಪುಟ್ಸ್ನಲ್ಲಿ ಶೋ MA ಅಂತ ಇದೆ. MA ಅಂದರೆ ಮೂವಿಂಗ್ ಆ್ಯಾವ್ರೇಜ್, 20 ಕ್ಯಾಂಡಲ್ಗಳ ಮೂವಿಂಗ್ ಆ್ಯಾವ್ರೇಜ್ ಏನು ಹೇಳ್ತಾ ಇದೆ ಅಂತ ಹೇಳುತ್ತೆ. ಸೊ ಜಸ್ಟ್ ಕ್ಲಿಕ್ ಆನ್ ದಟ್. ಓಕೆ ಬಂತು, ಓಕೆ ಮಾಡಿ. ನೋಡಿ, ಈಗ ನಿಮಗೆ ಇಮಿಡಿಯೇಟಾಗಿ ಗೊತ್ತಾಯಿತು ಸ್ನೇಹಿತರೆ. ಈ 20 ಮೂವಿಂಗ್ ಆ್ಯಾವ್ರೇಜ್ ಅಂದರೆ 20 ಡೇಸ್ ಅಂತ ಅಲ್ಲ, ನೀವು ಯಾವ ಟೈಮ್ ಫ್ರೇಮ್ ತೊಗೊಂಡಿರ್ತೀರ. ಈಗ 15 ಮಿನಿಟ್ಸಿನ ಕ್ಯಾಂಡಲ್ ಅಂದರೆ 20 ಅಂದರೆ
20 ಕ್ಯಾಂಡಲ್ಸ್ಗಳ ಆ್ಯಾವ್ರೇಜ್ ಅಂತ ಅರ್ಥ. ಇಟ್ ಈಸ್ ನಾಟ್ 20 ಡೇಸ್ ಅಂತ ಅಲ್ಲ. ಈಗ ನೀವು ಒಂದೊಂದೇ ನಿಮಿಷದ್ದು ಟೈಮ್ ಫ್ರೇಮ್ ತೊಗೊಂಡ್ರೆ ಅಂದರೆ ಒಂದೊಂದು ನಿಮಿಷದಂಗೆ 20 ಕ್ಯಾಂಡಲ್ಗಳ ಆ್ಯಾವ್ರೇಜ್ ಏನು. ಸೊ ಡೇ ಕ್ಯಾಂಡಲ್ ತೊಗೊಂಡ್ರೆ ಅಂದರೆ 20 ದಿನದ ಒಂದು ಆ್ಯಾವ್ರೇಜ್ ಏನು ಅಂತ ಹೇಳುತ್ತೆ. ಸೊ ನಮ್ಮ ಈ ಒಂದು ಎಕ್ಸಾಂಪಲ್ನಲ್ಲಿ 15 ಮಿನಿಟ್ಸ್ ನಾವು ತೊಗೊಂಡಿದ್ದೀನಿ ಅಲ್ವಾ. 15 ಮಿನಿಟ್ಸ್ ಅಂದರೆ 15 ನಿಮಿಷಗಳ 20 ಕ್ಯಾಂಡಲ್ಗಳ ಆ್ಯಾವ್ರೇಜ್ ಏನಿದೆ ನೋಡಿ. ಇಲ್ಲಿ ಮೊದಲು ಬರೀ ನಮ್ಗೆ ಇಲ್ಲೊಂದು ಬಾರ್ ಚಾರ್ಟ್ಸ್ ತೋರಿಸ್ತಾ ಇತ್ತು. ಈಗ ಅದ್ರದ್ದು ಆ್ಯಾವ್ರೇಜ್ನ ಇಲ್ಲಿ ಶೇಡ್ ಆಗಿದೆ, ಕರೆಕ್ಟ್ ಅಲ್ವಾ? ಓಕೆ, ಈಗ ನೋಡಿ ಇವತ್ತಿನ ದಿನ ರಿಲಯನ್ಸ್ ವಾಸ್ ಬುಲ್ಲಿಶ್, ಕರೆಕ್ಟ್? ನೋಡ್ತಾ ಬನ್ನಿ, ಬೆಳಗ್ಗೆ ಈಗ ಬುಲ್ಲಿಶ್ ಇತ್ತು ಅಂದರೆ ಅದ್ರ ಜೊತೆಗೆ ವಾಲ್ಯೂಮ್ ಕೂಡ ಸಪೋರ್ಟ್ ಮಾಡಿದೆ, ಕರೆಕ್ಟ್ ಅಲ್ವಾ? ವಾಲ್ಯೂಮ್ ನೋಡಿ ಆ್ಯಾವ್ರೇಜ್ ಇಲ್ಲಿತ್ತು, ಆ್ಯಾವ್ರೇಜ್ಗಿಂತ ಜಾಸ್ತಿ ಇದೆ. ಪ್ರೈಸ್ ಕೂಡ ಮೊಮೆಂಟಮ್ ಇತ್ತು ಅಪ್ಸೈಡ್, ಕರೆಕ್ಟ್? ಅದೇ ರೀತಿ ನೆಕ್ಸ್ಟ್ ಕ್ಯಾಂಡಲ್ ನೋಡಿ ಆಲ್ಮೋಸ್ಟ್ ಅಟ್ ಪಾರ್ ವಿತ್ ದಿ ಆ್ಯಾವ್ರೇಜ್, ಅದು ಕೂಡ ಏನಾಗಿದೆ, ಪ್ರೈಸ್ ಕೂಡ ಮೊಮೆಂಟಮ್ ಅಪ್ಸೈಡ್ ಇತ್ತು ನೋಡಿ. ಅದಾದಮೇಲೆ ನೆಕ್ಸ್ಟು ಆ್ಯಾವ್ರೇಜ್ಗಿಂತಲೂ ಮೇಲೆ ಹೋಗಿದೆ ಈ ಪರ್ಟಿಕ್ಯುಲರ್ ಇದು ಕೂಡ. ಸೊ ಇದು ಕೂಡ ಏನಾಗಿದೆ ನಿಮಗಿಲ್ಲಿ ಅಪ್ಸೈಡ್ ಹೋಗಿದೆ. ಸೊ ನಮಗೇನು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಎಲ್ಲಿ ಸಿಗ್ತಾ ಇದೆ ನಮಗಿಲ್ಲಿ ಅಂದರೆ, ಪ್ರೈಸ್ ಮೇಲೆ ಹೋಗುವಾಗ ಜೊತೆಗೆ ಅದರ ಮೂವಿಂಗ್ ಆ್ಯಾವ್ರೇಜ್ ವಾಲ್ಯೂಮ್ ಕೂಡ ನೀವು ಚೆಕ್ ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಯಿತು. ಇಲ್ಲ ಅಂದರೆ ಏನಾಗ್ಬೋದು, ಆ್ಯಾವ್ರೇಜ್ ಏನೋ ಪ್ರೈಸ್ ಏನೋ ಮೇಲೆ ಹೋಗ್ತಾ ಇದೆ ಬಟ್ ಆ್ಯಾವ್ರೇಜ್ ವಾಲ್ಯೂಮೇ ಮೇಲೆ ಹೋಗ್ತಾ ಇಲ್ಲ ಅಂದರೆ ಅದು ವಾಪಸ್ ಡಿಪ್ ಆಗುವಂಥ ಚಾನ್ಸಸ್ಗಳು ಕಂಡು ಬರುತ್ತೆ ನೋಡಿ. ಇಲ್ಲಿ ಪ್ರೈಸ್ ಮೇಲೆ ಹೋಯಿತು, ಇದು ಜೊತೆಗಿತ್ತು, ಇಲ್ಲಿ ನೋಡಿ ರೆಡ್ ಕಲರ್ ಲೆಸ್ ದೆನ್ ದ್ಯಾಟ್ ಬಂತು ಕೆಳಗಡೆ. ಸೊ ಅದೇ ರೀತಿ ಈ ಒಂದು ಪ್ಯಾಟರ್ನ್ನ ನೀವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು ಅಂದರೆ, ವಾಲ್ಯೂಮ್ ಅನಲೈಸಿಸ್ ಅಂದರೆ ವಾಲ್ಯೂಮ್ ಇಂಡಿಕೇಟರ್, ಇದೊಂದು ವಾಲ್ಯೂಮ್ ಇಂಡಿಕೇಟರ್ ಹೇಗೆ ಯೂಸ್ ಮಾಡೋದು ಅನ್ನೋದು ನಿಮಗೆ ಗೊತ್ತಾಯಿತು. ಇದನ್ನು ಉಪಯೋಗಿಸ್ಕೊಂಡು ಕರೆಕ್ಟಾಗಿ ನಿಮಗೆ ನಿಜವಾಗ್ಲೂ ಸ್ಟ್ರಾಂಗ್ ಬುಲ್ಲಿಶ್ ಅಥವಾ ಸ್ಟ್ರಾಂಗ್ ಬೇರಿಶ್ ಇದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಿಮಗೆ ಒಂದು ಸಹಾಯ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಅಂದಹಾಗೆ ಸ್ನೇಹಿತರೆ, ನನ್ನ ಒಂದು ಮೊಬೈಲ್ ಅಪ್ಲಿಕೇಶನ್ ಕೂಡ ಇದೆ, CA ದಯಾನಂದ್ ಬೊಂಗಾಳೆ ಅಂತ. ಪ್ಲೇಸ್ಟೋರ್ನಲ್ಲಿ ಹೋಗಿ ಅದನ್ನು ಈಗಲೇ ಡೌನ್ಲೋಡ್ ಮಾಡಿ, ನೀವು ಡೌನ್ಲೋಡ್ ಮಾಡಿಲ್ಲ ಅಂದರೆ. ಯಾಕಂದರೆ ಈಗಾಗಲೇ ಸಾವಿರಾರು ಜನ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದ್ದಾರೆ ಹಾಗೂ ಅದರ ಸದುಪಯೋಗನ ಪಡಿತಾ ಇದ್ದಾರೆ. ಈ ಒಂದು ಆ್ಯಪ್ನಲ್ಲಿ ನಿಮಗೆ ಬೇಸಿಕ್ಸ್ ಆಫ್ ದಿ ಬೇಸಿಕ್ಸ್ ಅಂದರೆ ಸ್ಟಾಕ್ ಮಾರ್ಕೆಟ್ ನನಗೆ ಗೊತ್ತಿಲ್ಲ ಸರ್, ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೇನು, ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಅಲ್ಲಿಂದ ತಗೊಂಡು ಫಂಡಮೆಂಟಲ್ಸ್, ಬೇಸಿಕ್ಸ್, ಟೆಕ್ನಿಕಲ್ಸ್, ಅದರಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್ ಇರ್ಬೋದು, ಇಂಡಿಕೇಟರ್ ಅನಾಲಿಸಿಸ್ ಇರ್ಬೋದು, ಅದೇ ರೀತಿ ಫ್ಯೂಚರ್ಸ್, ಆಪ್ಷನ್ಸ್ ಹಾಗೂ ವರ್ಲ್ಡ್ ಕ್ಲಾಸ್ 13 ಸ್ಟ್ರಾಟಜಿಗಳನ್ನು ಕೂಡ ಅದರಲ್ಲಿ ಕೊಟ್ಟಿದ್ದೀನಿ. ಇದನ್ನು ನೀವು ಡೌನ್ಲೋಡ್ ಮಾಡಿ ಖರೀದಿ ಮಾಡಿ ಇದರ ಸದುಪಯೋಗನ ಪಡ್ಕೊಳ್ಳಿ. ಇದು ಒಂದು ಸಣ್ಣ ಅಮೌಂಟಕ್ಕೆ ನಾವು ನಿಗದಿಪಡಿಸಿದ್ದೀವಿ, ಅದನ್ನು ನೀವು ಪೇ ಮಾಡಿಬಿಟ್ಟು ನೀವು ಅದರ ಒಂದು ಸದುಪಯೋಗನ ಪಡ್ಕೋಬೋದು. ನಮ್ಮ ಆಫ್ಲೈನ್ ಕ್ಲಾಸ್ ಕೂಡ ನವರಂಗ್ ಥಿಯೇಟರಿಂದ ಸ್ವಲ್ಪ ಮುಂದೆ ಬಂದರೆ DCB ಬ್ಯಾಂಕ್ ಅದರ ಆಪೋಸಿಟ್ನಲ್ಲಿ ನಮ್ಮ ಆಫೀಸ್ ಇದೆ. ಅಲ್ಲಿ ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ನಮ್ಮ ಆಫ್ಲೈನ್ ಕ್ಲಾಸ್ನ ಕಂಡಕ್ಟ್ ಮಾಡ್ತೀವಿ. ನೀವುಗಳು ಕೂಡ ನಿಮ್ಮ ಸೀಟ್ನ ರಿಸರ್ವ್ ಮಾಡ್ಕೊಳ್ಳಿ, ಬನ್ನಿ ಕಲ್ತ್ಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಾಲ್ಯೂಮ್ ಅನಾಲಿಸಿಸ್ನ ಬಗ್ಗೆನ ವಿಷಯ. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾನು ಹೊಸ ಹೊಸ ಟಾಪಿಕ್ಸ್ಗಳನ್ನು, ಎಜುಕೇಷನಲ್ ಕಂಟೆಂಟ್ಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ನನ್ನ ವಿಡಿಯೋ ನಿಜವಾಗ್ಲೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.